ಎಲ್ಲ ನನ್ನ ಆಡ್ಬಿಟ್ಗಳಿಗೂ ಶುಭೋದಯ. ಇವತ್ತು ಈವೆಂಟಾ ಅಲ್ಲ, ಒಂದು ಬರ್ದಿ ಬೆಟ್ಟ, ಅದಕ್ಕೆ ಹೋಗ್ಬೇಕು ಅಂತ ಇದ್ದೋ. ಬಟ್ ಇವತ್ತು ನನ್ನ ಫ್ರೆಂಡ್ ಬಂದಿದ್ದರು, ಅವ್ರ ಜೊತೆ ಹೋಗ್ತಾ ಇದ್ದೀನಿ. ನಮ್ಮ ಫ್ರೆಂಡು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನು ಅಂದರೆ, ಈ ಫಿಲಮಲ್ಲಿ ಡೈರೆಕ್ಟ್ರು ಹೆಂಗೆ ಕಾಣಿಸ್ಕೊಳ್ಳಲ್ವೋ ಈ ವಿಡಿಯೋದಲ್ಲಿ ಅವನು ಕಾಣಿಸ್ಕೊಂಬಾರ್ದು ಅಂತ ಹೇಳ್ಬಿಟ್ಟಿದ್ದಾನೆ. ಸೊ ಅದರಿಂದ ಅವನು ತೋರ್ಸೋಕ್ಕಾಗಲ್ಲ. ನಾನು ವಾಯ್ಸ್ ಕೇಳಿಸ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ. ಹಂಗೂ ಗೊತ್ತಾದರೆ ಅವ್ನು ಯಾರು ಅಂತ ಕಮೆಂಟ್ ಮಾಡಿಬಿಡಿ ಫ್ರೆಂಡ್ಸ್. ಅದೇ ಈಗ ಒಂದು ಫ್ರೆಂಡ್ ಮನೆ ಹತ್ರ ಬಂದೋ, ಇಲ್ಲಿಂದ ನಾಲ್ಕು ಜನ ಹೋಗೋಣ ಅಂತೇಳಿ ಬಲ್ಲ ಮನೆ. ಇಲ್ಲಿ ಸ್ವಲ್ಪ ಗೆಸ್ಟು ಅಂತೇಳಿ ವಾಟ್ ಯುವರ್ ಪೀಪಲ್ಸ್ ಆರ್ ಡೂಯಿಂಗ್. ನಾನು ಬೇರೆ ಲೌಡೆಕಬಲ್ ನಾಗಲ್ ಥರ ಇಲ್ಲ ಸಮಯ, ಪಕ್ಕಾ ಲೋಕಲ್. ನಾನು ಟ್ರೀಟ್ ಮಾಡಬೇಡಿ. ಬಾಲೆ ಮನೆ ಅವರು ಸ್ವಲ್ಪ ಫ್ಯಾನ್ ಅನಿಸುತ್ತೆ. ಇರಲಿ, ಏನೋ ಮಾಡೋದಾಯ್ತು. ನೆಕ್ಸ್ಟು ಫ್ರೆಂಡ್ಸ್, ಇದು ನಾನು ಫಸ್ಟ್ ಸ್ಕೂಲಿಗೆ ಬರ್ತಿದ್ದ ಅಂತ ಹಳೇ ರೋಡು ನೆನಪು. ಸಿಂಗರ್ ಮಿಸ್ಟರ್ ಹೆಸರಿಡಂಗಿಲ್ಲ, ಹೇಳಿದ್ರೆ ಕೆರ ಬೀಳ್ತವೆ ನಮಗಲ್ಲ ಅವ್ರಿಗೆ. ಈಗ ನಾವೇ ಅವ್ರು ಹೆಸರು ಹೇಳಿದ್ರು ಫೋಟೋ ತೋರಿಸಿದ್ರು ಬೀಳೋದು ಅವ್ರಿಗೇನೆ. ಸೊ ಅದಕ್ಕೆ ಅವ್ನು ಅವಾಗಿಂದ ಜಾಸ್ತಿ ಏನು ಮಾತಾಡ್ತಾ ಇಲ್ಲ. ಇಲ್ಲಂದ್ರೆ ಒಳ್ಳೆ ಏನು ಹೇಳೋಕ್ಕೂ ಒಂದು ದಿವಸ ಬಾಯಿದೆ ಅಂತ ಏನು ಬೇಕಾದೇನು ಬೇಡದ. ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ಇಲ್ಲಿಂದ ಆಫ್ ರೋಡಿಂಗ್ ಒಳ್ಳೆ ಮಜಾ ಬರುತ್ತೆ. ಬೈಕ್ ಉಳ್ಕೊಂಡ್ರೆ ನಡ್ಕೊಂಡು ಹೋಗ್ಬೋದು, ಬಟ್ ನಡ್ಕೊಂಡು ಹೋಗ್ಬೇಕಾದ್ರೆ ಅಷ್ಟೊಂದು ಎಂಟರ್ಟೈನ್ಮೆಂಟ್ ಆಗಲಿ ಜೋಶ್ ಆಗಲಿ ಸಿಗಲ್ಲ. ಒಂಥರ ಖುಷಿ ಆಗಬೇಕು. ಈಗ ಬೈಕಲ್ಲಿ ಹೋಗೋದಕ್ಕೂ ಅದಕ್ಕೂ ಮಸ್ತು. ನೆನ್ನೆ ಬೇರೆ ಮಳೆ ಬಂದೈತೆ. ಈ ಗಾಡಿ ಹತ್ತೋದು ನನಗಂತೂ ಡೌಟು. ಬಟ್ ಆದರೂ ಇಲ್ಲಿ ಮುಂದೆ ಕುಂದಿರೋ ಪ್ರೋ ರೈಡರ್ ಎತ್ತಿಸ್ಬೇಕು, ಗ್ಯಾರಂಟಿ ಎತ್ತಿಸ್ತಾನೆ. ಗಾಡಿ ಹೊಗೆನೆ ಗ್ಯಾರಂಟಿ. ಈ ಕಲ್ ನೋಡಿ, ಸೇಮ್ ಬಸವಣ್ಣ ಅಂತಾನೆ ಕಾಣ್ತೈತೆ ತಾನೆ. ಸೊ ದೆನ್ ಇದು ಬರ್ದಿ ಬೆಟ್ಟ. ಇದು ಇತಿಹಾಸದಿಂದನೂ ಇದೆ. ಅಂದರೆ ರಾಮಾಯಣ ಕಾಲದ್ದು. ಆ ದೇವಸ್ಥಾನ ತೋರಿಸ್ತೀನಿ. ಅಲ್ಲಿ ಹೊರಗಡೆ ಹೋಗ್ಬಿಟ್ಟೆ ಗೇಟ್ ತೆಗ್ದಿಲ್ಲ, ಬಟ್ ಆದರೂ ಜಂಪ್ ಹೊಡೋಣ ಅಂತಿದ್ದೀವಿ. ಯಾರಾದರೂ ಏನಾದರೂ ನೋಡಿ ಕಟ್ಟೆ ಓದಿದ್ರಲ್ಲಿ ತೋರಿಸಿದಾಗಲೂ ನೀರಿದ್ದು ಕಲ್ಯಾಣಿ ಥರ ಇಲ್ಲೂ ಇದೆ. ಬಟ್ ಇಲ್ಲಿ ಏಡಿ ಕಾಯಿ ಹಿಡಿಬೋದು. ನಾನು ಸ್ಕೂಲಿಂದ ಒಂದು ಕರ್ಕೊಂಬಂದಾಗ ಅವತ್ತು ಬಂದು ಒಳ್ಳೆ ಏಡಿಕಾಯಲ್ಲಿ ಹಿಡಿಯೋ ಆಟ ಎಲ್ಲ ಆಡಿ ಹೋಗಿದ್ದು. ಅದರಲ್ಲಿ ಅಂದರೆ ಮಾಮೂಲಿ ಬೆಟ್ಟದ ಮೇಲಿರೋ ದೇವಸ್ಥಾನಗಳಿಗೆಲ್ಲ ಜಾಸ್ತಿ ಪುರಾಗಳು ಥರ ಮಾಡ್ತಾರೆ. ಜಾಸ್ತಿ ದಿನ ಪ್ರತಿನಿತ್ಯ ಪೂಜೆ ನಡೆಯಲಿ. ಇವತ್ತು ಬರಬೇಕಾಗಿತ್ತು, ಇವತ್ತು ಬಂದು ಪೂಜೆ ಮಾಡ್ಬೇಕಾಯ್ತು. ಇನ್ನೂ ಬಂದಿಲ್ಲ, ಬಟ್ ಏನಂತ ಗೊತ್ತಿಲ್ಲ. ಸೊ ದೇವಸ್ಥಾನಗಳಿಗೆ ಜಂಪುಡಿ ಅಂತ ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ. ನೋಡಿ ಅಲ್ಲೋಗಿ ಅದ್ರ ಬಗ್ಗೆ ಇತಿಹಾಸ ಹೇಳ್ತೀನಿ. ದೇವಸ್ಥಾನಗಳಿಗೆ ಹೋಗಿ ಅದು ಏನೇನು ಅಂತ ನನಗೆ ಗೊತ್ತಿರೋದು ನಾನು ಹೇಳ್ತೀನಿ. ಬಟ್ ಮುಂದೆ ಅದೇನಾಗಿತ್ತು ನಾನು ತಿಳ್ಕೊಂಡಿರೋದೆ ಸ್ಕೂಲ್ಗೆ ಹೋಗ್ಬೇಕಾದ್ರೆಲ್ಲ ಇಲ್ಲಿ ವಿಚಾರಿಸಿದ್ನಲ್ಲ. ಸೊ ಅವ್ರು ಹೇಳಿದ್ಮೇಲೆ ಗೊತ್ತಾಗಿತ್ತು. ಹೇಳಿ ಸಜೆಷನ್ ಸಾಂಗು ನಾವು ಮಾಡಿದ್ರೆ ಕೆಲಸಕ್ಕೂ ಅಷ್ಟೇ ತೊಡೆ ನೋವು ಅಂತಿದೆ. ಇಲ್ಲ ಬರ ಈ ಕಡೆ ಇಲ್ಲ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಜಡಿ ಬೇಡ, ತೊಡೆ ನೋವು ಬರ್ತದೆ. ಈಗಿನ ಇಲ್ಲಿ ಇತಿಹಾಸ ಹೇಳ್ತೀನಿ. ಏನಂದರೆ ರಾಮ ಸೀತೆ ಲಕ್ಷ್ಮಣ ವನವಾಸಕ್ಕೆ ಬಂದಾಗ ಸೊ ಅವರು ಈ ಬೆಟ್ಟದಲ್ಲಿ ಬರ್ತಾರಂತೆ, ಈ ಬೆಟ್ಟಕ್ಕೆ ಬರ್ತಾರಂತೆ. ಬಂದು ಅಂದರೆ ರಾಮ ಅವ್ರು ಹೋಗಿದ್ದ ಕಡೆ ಶಿವನ ಪೂಜೆ ಮಾಡೋದ್ರಲ್ಲಿ ಅದು ಕತೆ ಗೊತ್ತಿದೆ. ಶಿವನ ಪೂಜೆ ಜಾಸ್ತಿ ಮಾಡ್ತಾಯಿರ್ತಾರೆ. ಸೊ ಆ ಸಮಯದಲ್ಲಿ ಇಲ್ಲಿ ಅವರು ಪೂಜೆ ಮಾಡಬೇಕಾದ್ರೆ ಶಿವಲಿಂಗ ಇರೋದಿಲ್ವಂತೆ. ಸೊ ಶಿವಲಿಂಗಕ್ಕೋಸ್ಕರ ಆಂಜನೇಯಂಗೆ ಹೇಳ್ತಾರಂತೆ, ಶಿವಲಿಂಗ ತಗೊಂಬ, ನನಗೆ ಪೂಜೆಗೆ ಬೇಕು ಇಲ್ಲಿಗೆ.
ಸೊ ಅಂತ ಹಂಗೆ ಅಂದಾಗ ಆಂಜನೇಯ ಕಾಶಿಗೋ ಇಲ್ಲೋ ಹೋಗ್ತಾರಂತೆ. ಸೊ ಹೋಗ್ಬಾರ್ದು, ಟೈಮ್ ಆಗುತ್ತೆ ಅಂತ, ಟೈಮ್ ಜಾಸ್ತಿ ಆಗುತ್ತೆ, ಇಲ್ಲಿ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಅವರೇ ಮರಳಲ್ಲಿ ಸ್ವತಃ ರಾಮನೇ ಮರಳಲ್ಲಿ ಲಿಂಗ ಮಾಡಾಕ್ತಾರಂತೆ. ಲಿಂಗ ಮಾಡಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾರೆ. ಹರ ಹರ ಶಂಭು ಶಂಭು ಶಿವ ಮಹಾದೇವ ಶಂಭು ಶಂಭು ಶಿವ ಮಹಾದೇವ ಶಂಭು. ಆಂಜನೇಯ ತಂದಿದ್ದ ಲಿಂಗ ಅಲ್ಲೈತೆ ನೋಡಿ, ಅದು ಅಲ್ಲಿ ತೋರಿಸ್ತೀನಿ. ಇದು ಶ್ರೀರಾಮ ತಂದಿದ್ದು, ಇಲ್ಲಿದೆ ನೋಡಿ ಮೂಲ ದೇವರು. ಕತ್ಲು ಕಾಣಲ್ಲ. ಕಾವ್ಯವೇ ಸುಂದರ ಗೀತೆ ರಾಮ್ ಸೀತಾರಾಮ್ ಸೀತಾರಾಮ್ ಜಯ ಜಯ ರಾಮ್ ರಾಮ್ ಸೀತಾರಾಮ್ ಸೀತಾರಾಮ್ ಜಯ ಜಯ ರಾಮ್ ರಾಮ್ ಸೀತಾರಾಮ್ ಸೀತಾರಾಮ್ ಜಯ ಜಯ ನೋಡಿ ಇಲ್ಲಿ ಯಾವುದು ಶಿಲೆ ಇದೆ, ಇದು ವೀರ್ಗಲ್, ಇದು ರಾಮನೇ ಅನ್ಸುತ್ತೆ. ರಾಮ, ಲಕ್ಷ್ಮಣ, ಸೀತಾಮಾತೆ. ಇದು ಬಂದು ಶ್ರೀರಾಮನೇ, ದೊಡ್ಡದಾಗೈತೆ. ಈ ನಮ್ಮ ಬೇಗೂರು ಸುತ್ತಮುತ್ತ ಚೋಳರು ಅವರಲ್ಲಿ ರಾಜ್ಯಭಾರ ಮಾಡಿದ್ದು ಅಂತಿದೆ. ಸೊ ಅದರಿಂದ ಅವರು ಪ್ರತಿ ವರ್ಷ ಅಂದರೆ ಅವ್ರದ್ದೊಂದು ವೀರ್ಗಲ್ಗಳು ಇಟ್ಟಿರ್ತಾರೆ. ಬೇಗೂರಲ್ಲೂ ತುಂಬ ಇದೆ. ಇಲ್ಲೂ ದೇವರಿದೆ. ಇದು ಅಂದರೆ ಇಲ್ಲಿ ಇದು ನಮ್ಮ ಬಾಸ್ ಆಂಜನೇಯ ಬೆಟ್ಟ, ಅಂದರೆ ಶಿವಲಿಂಗನ ತರಬೇಕು, ಬಟ್ ಲೇಟ್ ಆಯಿತು ಅಂತೇಳಿ ಇಲ್ಲಿಗೆ ಶಿವಲಿಂಗ ತಂದು ಇಲ್ಲೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ಶಿವಲಿಂಗ. ಸೊ ಅಲ್ಲಿ ಮರಳಿಂಗೇಶ್ವರದ ಪ್ರತಿಷ್ಠಾಪನೆ ಆಗಿದೆ. ಇದೆ ನೋಡಿ. ಇದು ನಮ್ಮ ಬಾಸ್ ಆಂಜನೇಯ ತಂದಂಥ ಶಿವಲಿಂಗ. ಇದು ಮೇಲ್ಗಡೆ ರಾಮ ಸೀತೆ ಇದೆ. ಇಲ್ಲಿ ಒಳಗಡೆ ಇಷ್ಟು ಶ್ರೀರಾಮ ಸ್ಥಾಪನೆ ಮಾಡಿದಂಥ ಒಂದು, ಇಲ್ಲಿ ಇತಿಹಾಸ ಇರಬೇಕಾಗಿತ್ತು. ಇಲ್ಲಿ ಇತಿಹಾಸ ಬರೆದಿದ್ದಾರೆ, ಬಟ್ ಏನಂದರೆ ಅಳಿಸೋಗಿದೆ ಪೇಂಟಲ್ಲಿ. ಅರ್ಚಕ್ರದೇನೋ ನೇಮ್ ಬರೆದಿದ್ದಾರೆ, ಖುಷಿ ವಿಷಯ. ಬಟ್ ಇಲ್ಲೇನಂದರೆ ಕೆಲವು ಪ್ರೇಮಿಗಳು ಅವ್ರವ್ರ ಹೆಸರುಗಳನ್ನ ಏನು ದೊಡ್ಡ ಶಾಸನ ಅನ್ನೋಂಗೆ ಫುಲ್ಲು ಕೆತ್ತಿಕ್ಬಿಟ್ಟಿದ್ದಾರೆ. ವೇಸ್ಟ್ ನನ್ನ ಮಕ್ಕಳು. ಇದನ್ನೂ ಬಿಟ್ಟಿಲ್ಲ, ಇತಿಹಾಸ ಇದ್ದಂಥ ಜಾಗನೂ ಬಿಟ್ಟಿಲ್ಲ, ಅಲ್ಲೂ ಕೆತ್ತಾಕ್ಬಿಟ್ಟಿದ್ದಾರೆ. ಪ್ರೇಮಿಗಳು ಅಂತ ಗೊತ್ತಾಗಿರುತ್ತೆ, ಅದನ್ನೇನು ಹೇಳಬೇಕಾಗಿಲ್ಲ. ಈಗ ನಮ್ಮ ಹುಡುಗರನ್ನ ಹುಡುಕ್ಬೇಕು, ಎಲ್ಲ ಮುಂದಕ್ಕೆ ಹೋಗ್ಬಿಟ್ಟವ್ರೆ. ಯಾವ ಕಡೆ ಹೋದ್ರು ನನಗೆ ಗೊತ್ತಾಗಲಿಲ್ಲ. ಈ ಕಡೆ ಇದೆ, ಬನ್ನಿ. ಇವತ್ತು ಅವರಿದ್ದರೆ ಒಳ್ಳೆ ಕಂಟೆಂಟ್ ಇರೋದು, ಬಟ್ ಅವ್ರು ಯಾರು ವಿಡಿಯೋ ಮಾಡ್ಬಿಡೋಂತ. ಅಂದರೆ ಬೆಟ್ಟ ಫೇಮಸ್ ಆಗಿಲ್ಲ ಅಂತೇನಿಲ್ಲ, ತುಂಬ ಒಂದು ಏನದು ಬೇರೆ ಕೆಲವು ವಿಷಯಗಳಿಗೆ ತುಂಬ ಫೇಮಸ್ ಆಗಿದೆ. ಅಂದರೆ ಈ ಸಿನಿಮಾ ರಂಗಕ್ಕೆ ಬಂದರೆ ಚಿತ್ರೀಕರಣಕ್ಕೆ ಇಲ್ಲಿ ಕೆಲವು ಬೇರೆ ಬೇರೆ ಯಾರ್ದು ಶಿವರಾಜ್ ಕುಮಾರ್ ಅವ್ರದ್ದು ಬೈರಾಗಿ ಅನಿಸುತ್ತೆ, ಬೈರಾಗಿ ಫಿಲಮು ಶೂಟಿಂಗ್ ಇಲ್ಲೇ ನಡೆದಿದ್ದು. ಮತ್ತು ಹಾಗೆ ಬಿಚ್ಚುಗತ್ತಿ, ಹರಿಪ್ರಿಯವರು ಮತ್ತು ಹೊಸ ಹೀರೋ ಅವರು ಮಾಡಿದಂಥ ಬಿಚ್ಚುಗತ್ತಿ ಫಿಲಮು ಇಲ್ಲೇ ರಿಲೀಸ್ ಆಗಿದ್ದು. ಅಂದರೆ ಶೂಟಿಂಗ್ ಎಲ್ಲ ನಡೆದಿದ್ದಿಲ್ಲ, ರಿಲೀಸ್ ಅಂತ ಶೂಟಿಂಗ್ ನಡೆದಿದ್ದಿಲ್ಲ. ಮತ್ತು ನಮ್ಮ ಡಿ ಬಾಸ್ ಅವ್ರದ್ದು ಕಾಟೇರ, ಅದೇ ಲಾಸ್ಟಿಗೆ ಒಂದು ಸೀನ್ ಬರುತ್ತಲ್ಲ, ಅದು 100 ಜನನ ಇದು ಮಾಡೋದು. ಸೊ ಅದು ನಡೆದಿದ್ದು ಇದೇ ಬೆಟ್ಟ ಆಗಲೇ ಬುಡದಲ್ಲಿ. ಸೊ ಬೆಟ್ಟ ಫುಲ್ ಫೇಮಸ್ ಆಗಿದೆ, ಬಟ್ ಅಂದರೆ ಜಾಸ್ತಿ ಜನ ಬಂದು ಹೋಗಲ್ಲ, ಯಾಕಂದರೆ ಯಾರಿಗೂ ಅಷ್ಟೊಂದು ಗೊತ್ತಾಗಲ್ಲ, ಇಲ್ಲಿ ಗೊತ್ತಾಗಿಲ್ಲ. ಸೊ ಆದ್ದರಿಂದ ಅಂದರೆ ಟೈಮ್ ಪಾಸ್ ಪಿಕ್ನಿಕ್ ಥರ ಮಾಡ್ತಾರಲ್ಲ, ಅದಕ್ಕೆಲ್ಲ ಒಳ್ಳೆ ಜಾಗ ಇದು. ಬೆಳಗ್ಗೆ ಸನ್ರೈಸ್ ಪಾಯಿಂಟು, ಸನ್ಸೆಟ್ ಪಾಯಿಂಟ್ ಎಲ್ಲ ಇಲ್ಲೇ ಇದೆ, ಬಂದು ನೋಡ್ಬೋದು. ಎಷ್ಟು ಮಸ್ತಿದೆ ಅಂದರೆ ಬನ್ನಿ. ಯಾರೋ ಹಳೆ ಕಾಲದ ಪ್ರೇಮಿಗಳು ಅವ್ರ ಪ್ರೀತಿ ಅಮರವಾಗಿರಲಿ ಅಂದ್ಬಿಟ್ಟು ಜೋರಾಗಿ ಕೆತ್ತಿದ್ದಾರೆ. ಆರ್ಟ್ ಇನ್ನೂ ಹಂಗೆ ಇದೆ. ಪ್ರೀತಿ, ಪ್ರೇಮ, ಕರುಣೆ ಇದೆಲ್ಲ ಬರೀ ಮಾತಲ್ಲಿರ್ಬೇಕು, ಆಚರಣೆಯಲ್ಲ ಮೈ ಡಿಯರ್ ಬಾಯ್.
ಇಲ್ಲಿ ಪ್ರತೀತಿ ಏನಂದರೆ ಇದು ಕಲ್ಯಾಣಿ ಶಿವಗಂಗೆ ಕಲೆಕ್ಷನ್ ಇದೆ ಅಂತ. ಇಲ್ಲಿಂದ ಒಂದು ಶಿವಗಂಗೆವರೆಗೂ ಕಲೆಕ್ಷನ್ ಇದೆ ಅಂತ ಹೇಳ್ತಾರೆ. ಅದು ನಮಗೂ ಗೊತ್ತಿಲ್ಲ. ನೋಡಿ, ಅದು ಎಲ್ಲ ಕಡೆ ಒಂದು ಕತೆ ಹೇಳ್ತಾರಲ್ಲ, ಒಂದು ಮಗುನ ಬಾಳೆಯಲ್ಲಿ ತೇಲ್ಬಿಟ್ರು ಅಂತೇಳಿ, ಅದನ್ನ ಇಲ್ಲೇ ತೇಲ್ಬಿಟ್ಟಿದ್ದು ಅಂತ ಒಬ್ರು ಹೇಳ್ತಾರೆ. ಈ ಕಡೆ ಲೋಕಲಲ್ಲಿ ನೋಡಿದ್ರೆ ಇಲ್ಲೇ ತೇಲ್ಬಿಟ್ಟಿದ್ದು ಅಂತ ಹೇಳ್ತಾರೆ, ಬೇರೆ ಕಡೆ ಹೋದ ಬೇರೆಯವರು ಅಂತ. ಅದು ನಮ್ಗೆ ಗೊತ್ತಿಲ್ವಲ್ಲ. ಸೊ ಇದು ಹನುಮನ ಹೆಜ್ಜೆ, ಆಂಜನೇಯ ಅದೇ ಮಾಮೂಲಿ. ಅದು ಶಿವಲಿಂಗ ತಂದ್ರಲ್ಲ, ಇದು ಬಂದು ಆಂಜನೇಯ ಟೆಂಪಲ್. ಹೇಳ್ಬೇಕು ಅಂದರೆ ಇದು ಸ್ಟಾರ್ಟಿಂಗು. ನಾವು ಆ ಕಡೆಯಿಂದ ಬಂದಿದ್ದೀವಿ ಅಷ್ಟೇ, ಆಫ್ ರೋಡಿಂಗ್ ನೋಡೋಣ ಅಂತ. ಎಲ್ಲ ಕಡೆ ಸ್ಟಾರ್ಟಿಂಗು ಬರೋದಕ್ಕೆಲ್ಲ ಆಂಜನೇಯನೇ ಸ್ಟಾರ್ಟ್ ಮಾಡೋದು ದೇವಸ್ಥಾನದಿಂದ. ಒಳ್ಳೆಯದು. ಇದು ಬಿಚ್ಚುಗತ್ತಿ ಶೂಟಿಂಗಿಗೆ ಆಂಜನೇಯ ಏನು ಮಾಡ್ಕೊಂಡಿದ್ರಂತೆ, ಇದನ್ನಿಲ್ಲೇ ಬಿಟ್ಟು ಹೋಗ್ಬಿಡೋರೆ. ಇದು ಬಂದು ಇಲ್ಲಿ ಒಂದು ಗುಹೆ ಇದೆ, ಬರ್ದಿ ಬಿಡ್ತೈತೆ ಕನ್ನಡ, ಬಟ್ ಅದು ನಮಗೆ ಗೊತ್ತಿಲ್ಲ. ಅಡ್ವಾಂಟೇಜ್ ಅದೇನಂದ್ರೆ ಒಂಥರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನುಗ್ಗಿದ್ದೀವಿ. ಹೆಂಗಿದೆ ಅಂತ ಅವಂಗ ಬಾಯ್ ಬರ್ದ ಫ್ರೆಂಡಿಗೆ ಕಳಿಸ್ಬಿಡ, ಅವನ್ನ ಇದನ್ನ ಮಾಡ್ಬಿಡ. ನಡಿಯರಲೇ ಇದು ಗುಹೆ ಒಳಗಡೆ ಬಾಬಲಿ ಒಳಗಡೆ ಬ್ಯಾಟ್ಸ್ಮನ್ಗಳೆಲ್ಲ ಕಾಯ್ತವ್ರೆ. ಬ್ಯಾಟ್ಸ್ಮನ್ಗಳು ಬಂದ್ರೆ ಮಕ್ಕಂದ್ರೆ ಹೊಡಿತಾರೆ, ಪಟ 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 ಅಂತ. ಬೇಡ, ಇಷ್ಟೇ ಕಾಂಟ್ರವರ್ಸಿ ಅಲ್ಲ, ಇಷ್ಟೇ ಅಡ್ವಾಂಟೇಜ್. ಮೂಕಣ ಮುಗೀತು, ಒಳಗಡೆ ನುಗ್ಗನ ಅನ್ಕೊಂಡು ಬೈಕ್ ಬಂದ್ಬಿಟ್ಟು. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ.